ಷೇರು ಮಾರುಕಟ್ಟೆ ಸ್ಟಾಕ್ ಮಾರ್ಕೆಟ್ ಒಂದು ಅನಿವಾರ್ಯ ಭಾಗವಾಗಿದ್ದು ಅದು ಕಂಪನಿಗಳು ತಮ್ಮ ಷೇರುಗಳನ್ನು ಸ್ವಾಮ್ಯದ ಪಾಲುಗಳು ಮಾರಾಟ ಮಾಡಿಕೊಳ್ಳುವ ಜಾಗ. ಒಬ್ಬರು ಈ ಷೇರುಗಳನ್ನು ಕೊಂಡು ಆ ಕಂಪನಿಯಲ್ಲಿ ಒಂದು ಭಾಗವಾಗಿದ್ದಾರೆ ಎಂಬ ಹಕ್ಕು ಪಡೆಯುತ್ತಾರೆ. ಈ ಮಾರುಕಟ್ಟೆಯು ಬಹುಸಂಖ್ಯಾತ ಷೇರುದಾರಕರ ಮತ್ತು ಷೇರು ಬಯಸುವವರುಗಳ ನಡುವೆ ನಡೆಯುವ ವ್ಯವಹಾರಗಳಿಗೆ ಒಂದು ವೇದಿಕೆಯಾಗಿದೆ. ಷೇರು ಮಾರುಕಟ್ಟೆಯ ಪ್ರಮುಖ ಉದ್ದೇಶಗಳು ಇವು. 1. ಕಂಪನಿಗಳಿಗೆ ಹಣ ಸಂಗ್ರಹಣೆ. ಕಂಪನಿಗಳು ತಮ್ಮ ವ್ಯವಹಾರ ವಿಸ್ತರಣೆಗೆ ಅಥವಾ ಹೊಸ ಯೋಜನೆಗಳಿಗೆ ಹಣ ಸಂಗ್ರಹಿಸಲು ಷೇರುಗಳನ್ನು ಮಾರಾಟ ಮಾಡುತ್ತಾರೆ. 2ನೇದಾಗಿ ಹೂಡಿಕೆದಾರರಿಗೆ ಲಾಭ. ಇಂಡಿವಿಜುವಲ್ಸ್ ಅಥವಾ ಹೂಡಿಕೆದಾರರು ಷೇರುಗಳನ್ನು ಖರೀದಿಸಿ ನಂತರ ಅವುಗಳ ಬೆಲೆ ಹೆಚ್ಚಾಗುತ್ತಿದ್ದಂತೆ ಲಾಭ ಪಡೆಯಬಹುದು. 3ನೇದಾಗಿ ಮಾರುಕಟ್ಟೆಯ ದ್ರವ್ಯತೆ ಮತ್ತು ಪ್ರವಾಹತೆ. ಷೇರು ಮಾರುಕಟ್ಟೆಯು ಷೇರುಗಳನ್ನು ಸುಲಭವಾಗಿ ಮಾರಬಹುದಾಗಿ ಮಾಡಿದೆ. ಇದರಿಂದ ಸಂಬಂಧಿತ ಕಂಪನಿಗಳಲ್ಲಿ ಹೂಡಿಕೆ ಮಾಡಲು ಹೆಚ್ಚು ಹೂಡಿಕೆದಾರರು ಆಕರ್ಷಿತರಾಗುತ್ತಾರೆ. 4ನೇದಾಗಿ ಆರ್ಥಿಕ ಲಕ್ಷಣ. ಸಮಗ್ರ ಆರ್ಥಿಕ ಸ್ಥಿತಿಯ ಒಂದು ಪ್ರತಿಫಲನವಾಗಿದ್ದು ಷೇರು ಮಾರುಕಟ್ಟೆಯ ಚಲನವಲನಗಳು ಒಟ್ಟಾರೆ ಆರ್ಥಿಕ ವಾತಾವರಣದಲ್ಲಿನ ಸ್ಥಿತಿಗತಿಗಳನ್ನು ದರ್ಶಿಸುತ್ತವೆ. ಇಂದು ಷೇರು ಮಾರುಕಟ್ಟೆಗಳು